ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಬ್ಬ ಮಗನಿಗೋಸ್ಕರ ಗಗನ್ ಕುಮಾರ್ ಕಂದ, ನಮ್ಮ ವಂಶದವರು ಮತ್ತೆ ನೀನು ತುಂಬಾ ಹೆಸರು ಮತ್ತೆ ದುಡ್ಡನ್ನ ಸಂಪಾದನೆ ಮಾಡಿದ್ದೀರ. ಮತ್ತೆ ದುಡ್ಡಿದೆಯಲ್ಲ, ಅದು ಕಷ್ಟಗಳ ದಾರಿಗಳನ್ನ ತೆರೆದು ಹೊಸ ದಾರಿನ ಸೃಷ್ಟಿ ಮಾಡುತ್ತೆ. ಆದ್ರೆ ಈ ಮಾತು ಆ ಹುಡುಗಿಗೆ, ಅವಳಿಗೀಗ ಏನ್ ಸಿಗ್ಬೇಕಾಗಿದೆಯೋ ಅವಳದನ್ನ ಕನ್ಸಲ್ ಕೂಡ ಯೋಚನೆ ಮಾಡಿರೋದಿಲ್ಲ. ಇಲ್ಲ, ಏನೋ ತಪ್ಪಿದೆ ಇದರಲ್ಲಿ. ನಾನದನ್ನ ತಿಳ್ಕೊಳ್ಳೇಬೇಕು. ಇಷ್ಟೆಲ್ಲ ನಡೆದಾದ್ಮೇಲೂ ಕೂಡ ಅವರು ನನ್ನನ್ನು ಯಾಕೆ ಮದ್ವೆ ಮಾಡ್ಕೋಬೇಕು ಅಂತಾರೆ? ನನ್ನ ಸತ್ಯ ಏನು ಅಂತ ತಿಳ್ಕೊಳ್ಳೇಬೇಕು. ಎದ್ದು ನಾಷ್ಟ ತಿನ್ನಿ ಅಮ್ಮೋರೆ, ಶರೀರದಲ್ಲಿ ತಾಕತ್ ಬರುತ್ತೆ. ತುಂಬಾ ಚಿಂತೆ ಮಾಡಕ್ ಹೋಗ್ಬೇಡಿ, ನಿಧಾನವಾಗಿ ವಿಷದ ಪ್ರಭಾವ ಕಡಿಮೆ ಆಗತ್ತೆ. ನಾನು ಆರಾಮಾಗಿದ್ದೀನಿ. ಮಾತ್ರೆ ತಗೊಂಡ್ರ ಅವರು? ನಾನು ತಿಂಡಿ ತಿಂದು ಮಾತ್ರೆ ತಗೊಳ್ತೀನಿ. ಇಲ್ಲಿ ಕೇಳಿ ಗಗನ್ ಅವರೇ, ನೀವು ನನ್ನ ಜೊತೆ ಟಿಫನ್ ಮಾಡ್ಬೋದಾ ಪ್ಲೀಸ್? ನನಗಿವಾಗ ಹಸಿವಿಲ್ಲ, ನೀವು ತಿನ್ನಿ. ಗಾಯ ಹಸಿಯಾಗಿದ್ದಾಗ ನೋವು ಆಗುತ್ತೆ, ಹಿಂಸೆನೂ ಆಗುತ್ತೆ. ಸ್ವಲ್ಪ ಸಮಯ ಕೊಡಿ. ಒಂದ್ಸಲ ಈ ಮದುವೆ ಮುಗ್ದ ಮೇಲೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಇರೋ ಈ ಮೌನ ಮಗುವಿನ ನಗುವಿಂದ ಎಲ್ಲ ದೂರ ಆಗುತ್ತೆ. ನಿಮಗೆ ಪೂರ್ತಿ ನಂಬಿಕೆ ಇದೆಯಾ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ? ಹಾ ಹಾ. ಫ್ಯಾಕ್ಟ್ರಿಯಿಂದ ವಿಳಾಸ ಇದೇ ಸಿಕ್ಕಿದ್ದು. ಗಗನ್ ಸರ್ ಅವ್ರ ಮನೆ ಇದೇ ಇರ್ಬೋದಾ? ಸರಿ ಅಮ್ಮಾಜಿ, ನೀವು ಆರಾಮಾಗಿರಿ. ಸರಿ, ನಾನಿವಾಗ ಎಲ್ಲ ವಸ್ತುಗಳನ್ನ ತಗೊಂಡು ಖುದ್ದಾಗಿ ನಾನೇನೆ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸರಿ ಸರಿ, ಎಲ್ಲ ನಾನು ನೋಡ್ಕೋತೀನಿ. ಸರಿ ಸರ್, ನೀವು ರೆಡಿ ಇದ್ದೀರಲ್ಲ? ಇವತ್ತು ನಿಮ್ಮ ಮೀಟಿಂಗ್ ಇದೆ. ಅವ್ರಿಗೆ ನಾಳೆ ಸಿಗ್ತೇನೆ ಅಂತ ಹೇಳಿ. ಆದರೆ ಸರ್, ಭಾಟಿ ಅವರು ಮೀಟಿಂಗ್ಗೋಸ್ಕರ ಅಂತಾನೆ ಉಳ್ಕೊಂಡಿದ್ರು. ಯಾಕಂದ್ರೆ ಇವತ್ತು ರಾತ್ರಿ ಅವರು ಲಂಡನ್ಗೆ ಹೋಗ್ತಾ ಇದ್ದಾರೆ. ಮತ್ತೆ ಅವರು ವಾಪಸ್ ಬರೋದಕ್ಕೆ 5-6 ತಿಂಗಳಾದ್ರೂ ಆಗತ್ತೆ. ಒಳ್ಳೆ ಸಂಕಷ್ಟಕ್ಕೆ ಬಂತಲ್ಲ, ಈ ಮೀಟಿಂಗ್ನು ಮಿಸ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಈ ಬ್ಯಾಗ್ನ ಸರೋಜಾಗೂ ಕೊಡೋದಕ್ಕಾಗಲ್ಲ. ಸ್ಮಾಲ್ ಅಮ್ಮವ್ರೆ, ನಿಮ್ಗೊಂದು ಮಾತು ಹೇಳ. ನಿಮ್ಮ ಹೊಟ್ಟೆ ಕಿಚ್ಚಂತೂ ಒಂದ್ ಲೆವೆಲ್ಲೇ ಬೇರೆ. ಒಂದ್ ಕಡೆ ನೀವು ಮದ್ವೆನ ಬ್ರೇಕಿಂಗ್ ಮಾಡ್ತಿದ್ರಿ, ಇನ್ನೊಂದ್ ಕಡೆ ಈ ಮದ್ವೆಗೆ ನೀವೇ ಅಲಂಕಾರ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾ ಇದ್ದೀರಾ. ಏ ಹುಡುಗಿ, ಯುದ್ಧಕ್ಕೆ ಹೋಗ್ಬೇಕು ಅಂದ್ರೇನು ತನ್ನ ಅಸ್ತ್ರ ಶಸ್ತ್ರ ಎಲ್ಲವನ್ನು ಪಾಲಿಶ್ ಮಾಡಿನೇ ತಗೊಂಡು ಹೋಗೋದು. ನಾನು ನನ್ನ ಜೀವನದ ದೊಡ್ಡ ಯುದ್ಧವನ್ನೇ ಆಡ್ತಾ ಇರೋದು. ಇವರೆಲ್ಲರ ಮೇಲೂ ಅಧಿಕಾರದ ಯುದ್ಧ. ಆ ಅಮ್ಮಾಜಿ ಕಾಣ್ತಾ ಇರೋ ಕನಸನ್ನ ನಾಶ ಮಾಡೋ ಯುದ್ಧ. ಮತ್ತೆ ಈ ಯುದ್ಧದಲ್ಲಿ ನಾನೇ ಗೆಲ್ಲೋದು.
ಎಲ್ರೂ ಮದುವೆನಲ್ಲಿ ಡಾನ್ಸ್ ಆಡಕ್ಕೆ ರೆಡಿ ಆದ್ರೆ ನಾನು ಈ ಮದುವೆನಲ್ಲಿ ಎಲ್ರನ್ನೂ ಆಟ ಆಡ್ಸಕ್ಕೆ ರೆಡಿ ಆಗ್ತಾ ಇದ್ದೀನಿ. ಗಗನ್ ಕುಮಾರನ ಮದುವೆ ನಾಶ ಆಗೋದಂತೂ ನಿಜ. ಅದು ಹೇಗ್ ಗೊತ್ತಾ? ಪೂರ್ತಿ ಮನೆಯವರೆಲ್ಲ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾರೆ. ನಿನಗೆ ಥ್ಯಾಂಕ್ಸ್ ಅನ್ನ ನಾನು ಹೇಳ್ಬೇಕು. ನೆನ್ನೆ ನೀವು ಕೇಳ್ತಾ ಇದ್ರಿ ಅಲ್ವಾ, ಯಾರು ನಿಮ್ಗೆ ಈ ಮದುವೆ ಕೆಲಸನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ. ಸರಿ, ನಾನು ನಿಮ್ಗೊಂದು ಅವಕಾಶ ಕೊಡ್ತೀನಿ. ತಗೊಳ್ಳಿ ಇದನ್ನ. ಬಹಳ ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ದೀನಿ ನಿಮಗೆ. ಬಹಳ ಮುಖ್ಯವಾದ ವಸ್ತುಗಳಿದೆ. ಇದನ್ನ ನೀವು ದೇವಸ್ಥಾನದವರೆಗೂ ತಗೊಂಡು ಹೋಗ್ಬೇಕು. ಸರಿ ರೀ. ಈ ಕೆಲ್ಸಕ್ಕೆ ಈಗಲೇ ನಾನು ಧನ್ಯವಾದನ ಹೇಳ್ತಾ ಇದ್ದೀನಿ. ಮತ್ತಿನ್ನೊಂದು ಮಾತು, ಈ ಮನೇಲಿ ನೀನ್ ಎಷ್ಟೇ ಕೆಲಸ ಮಾಡಿದ್ರು ಯಾರು ಕೂಡ ನಿನ್ಗೆ ಗೌರವ ಕೊಡೋದೇ ಇಲ್ಲ ಅಂತ ಅನ್ಕೊಳ್ಳೇಬೇಡ. ಬೇಟೆ ಆಡಕ್ಕೆ ಜನ ಕಾಡಿಗೆ ಹೋಗ್ತಾರೆ, ಆದ್ರೆ ಮಜಾ ಯಾವಾಗ ಬರೋದು ಗೊತ್ತಾ? ಬೇಟೆ ಸೀದಾ ನಮ್ಮ ಮುಂದೆನೆ ಬಂದು, ನೋಡು ನನ್ನ ಕುತ್ತಿಗೆ ಇದೆ, ತಗೋ ಚಾಕು ತಗೊಂಡು ಚುಚ್ಚು ಅಂದಾಗ ಸಿಕ್ಕಾಯ್ತು. ಈ ಮದುವೆಯಲ್ಲಿ ಮರ್ಯಾದೆ ತೆಗೆಯುವಂತ ಸಂದರ್ಭ. ನಿಂತ್ಕೊಳ್ಳಮ್ಮ. ಯಾರನ್ನ ಮೀಟ್ ಮಾಡಬೇಕು? ಅದು ನಾನು ಗಗನ್ ಸರ್ ಸಾಹೇಬ್ರು, ಅಂದ್ರೆ ಅದು ಗಗನ್ ಸರ್ನ ನೋಡ್ಬೇಕು. ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀಯಲ್ವಾ ನೀನು? ನೋಡಿ, ನನಗೆ ಒಳಗೆ ಹೋಗೋದಕ್ಕೆ ಬಿಡಿ. ನಾನು ಗಗನ್ ಸರ್ನ ನೋಡೋದು ತುಂಬಾನೇ ಮುಖ್ಯ. ಇಲ್ಲಿ ಕೇಳಿ, ನನಗೆ ಒಳಗೆ ಹೋಗೋದಕ್ಕೆ ಬಿಡಿ. ಹಾಗೆಲ್ಲ ಸುಮ್ಮನೆ ಯಾರನ್ನೂ ಬಿಡಕ್ಕಾಗಲ್ಲ, ಅರ್ಥ ಆಯ್ತಾ? ನೋಡಿ, ಇದು ಫಾರಮು. ಇದ್ರೊಳಗೆ ಯಾರನ್ನ ಬಿಡಬೇಕು, ಎಷ್ಟೊತ್ತು ಬಿಡಬೇಕು ಅಂತ ಬರ್ದಿದೆ. ಅವ್ರು ಮಾತ್ರ ಬಿಡಕ್ ಸಾಧ್ಯ. ಹಾಗಾದ್ರೆ ಗಗನ್ ಸರ್ಗೆ ಅಥವಾ ಯಾರಿಗಾದ್ರೂ ಹೇಳಿ ನೋಡಿ. ಅಂದ್ರೆ ಪೂಜಾ ಬಂದಿದ್ದಾಳೆ ಅಂತ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿದೆ. ನೋಡಮ್ಮ, ಅವ್ರಿಗೆ ಗೊತ್ತಿರ್ಬೋದು. ಇಡೀ ಪ್ರಪಂಚಕ್ಕೆ ಅವ್ರಿಗೆ ಗೊತ್ತು, ಅರ್ಥ ಆಯ್ತಾ? ನೀನು ಹೇಳ್ತಾ ಇದೀಯ ನೀನು ಸಾರಿಗೆ ಗೊತ್ತು ಅಂತ. ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅವ್ರಿಗೆ ನಿಜವಾಗ್ಲೂ ನಾನು ಗೊತ್ತಿದ್ದೀನಿ. ಹೌದಾ? ಗೊತ್ತು ಅಂತ ಫೋನ್ ಮಾಡಿ. ನಂಬರ್ ಇರ್ಬೇಕಲ್ಲ ನಿಮ್ಮ ಹತ್ರ? ಇವಾಗ ಹೇಳು, ಇವಾಗ ಮಾತಾಡು. ಹೋಗ್ತಾರೋ, ಇನ್ನೇನಾದ್ರೂ ಕೆಲಸ ಇದ್ರೆ ನೋಡ್ಕೋ.